ಹಲೋ, ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತಂತಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಇರೋ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ದಪ್ಪ ದಪ್ಪ ಪೀಸಸ್ ಇದೆ, ಅದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಚ್ಚಿ ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ನೆನೆಸ್ಕೊಳ್ಳೋದಕ್ಕೋಸ್ಕರ ಹಾಕ್ಕೊಳ್ತಾ ಇರೋದು. ಆಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಮ್ಯಾರಿನೇಷನ್ ಸಮೇತ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಖಾರದ ಪುಡಿ ಒಂದು 4 ಸ್ಪೂನ್ ಅಷ್ಟು, ಆಮೇಲೆ ಗರಂ ಮಸಾಲ 2 ಸ್ಪೂನ್, ಆಮೇಲೆ ಮೆಣಸು 1 ಸ್ಪೂನು, ಅರಿಶಿನ ಚಿಟಿಕೆ ಅಷ್ಟು, ಆಮೇಲೆ ಸೋಯಾ ಸಾಸ್ ಬಂದು 4 ಸ್ಪೂನ್ ಅಷ್ಟು ಹಾಕ್ಕೊಂಡಿರೋದು. ಅದ್ರ ಜೊತೆಗೆ ಮೊಸರು 4 ಸ್ಪೂನ್ ಅಷ್ಟು ಹಾಕ್ಕೊಂಡಿರೋದು. ಇದಕ್ಕೆ ಫುಲ್ಲು ಚೆನ್ನಾಗಿ ನೀರು ತುಂಬೋಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಆಲ್ಮೋಸ್ಟ್ ಒಂದು 4 to 5 hours ಇದು ಮಜ್ಜಿಗೆ ನೀರಲ್ಲಿ ನೆನೆದ್ರೆ ಚಿಕನ್ ಎಲ್ಲ ಫುಲ್ಲು ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು 5 hours ನೆನೆಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಏನು ಮಾಡಬೇಕು ಅಂತಂತಂದರೆ 5 hours ಆದಮೇಲೆ ಆ ನೀರೆಲ್ಲ ಫುಲ್ಲು ಬಗ್ಗಿಸಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಮ್ಯಾರಿನೇಷನ್ ಮಾಡ್ಕೊಳ್ಳೋದು. ಆ ಸೆಕೆಂಡ್ ಮ್ಯಾರಿನೇಷನಲ್ಲಿ ಒಂದು 1/2 ಲೀಟರ್ ಅಷ್ಟು ಮೊಸರು ತೊಗೊಂಡು ಅದಕ್ಕೆ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಗರಂ ಮಸಾಲ, ಕಸೂರಿ ಮೇಥಿ ಸ್ವಲ್ಪ, ಕಬಾಬ್ ಪೌಡರು 1 ಪಾಕೆಟು, ಅದ್ರ ಜೊತೆಗೆ ಕಾರ್ನ್ಫ್ಲೋರ್ ಸ್ವಲ್ಪ, ಹಾಗೆ ಮೇಲೆ ಒಂದು 2 ಸ್ಪೂನ್ ಸಹ ಅಷ್ಟು ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 2 to 3 hours ಮ್ಯಾರಿನೇಟ್ ಮಾಡಬೇಕು, ಆಯಿತಾ. ಇದನ್ನು ಏನು ಮಾಡಬೇಕು ನೆಕ್ಸ್ಟ್ ಅಂತಂತಂದರೆ ಗ್ರಿಲ್ ಪ್ಯಾನಲ್ಲಿ ಇಟ್ಟು ಚಿಕನ್ನ ಕುಕ್ ಮಾಡ್ಕೋಬೇಕು. ಸೊ ಚಿಕನ್ದು ಕುಕ್ಕಿಂಗ್ ಪ್ರಾಸೆಸ್ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಬಟರ್ ತೊಗೊಂಡು ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ರೆಡಿ ಆಗಿರೋ ಚಿಕನ್ಗೆ ರಬ್ ಮಾಡಿದ್ರೆ ತಂದೂರಿ ಚಿಕನ್ ರೆಡಿ. 1 ಕಪ್ಪಲ್ಲಿ ಹಸಿ ಖಾರ ಚಟ್ನಿ, ಇನ್ನೊಂದು ಕಪ್ಪಲ್ಲಿ ಮಯೋನೀಸ್ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್.